പ്രൈസ് ദ ലോർഡ്. ഹല്ലേലൂയ. സ്തോത്ര സ്തോത്ര സ്തോತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2021 ಇಸುವೆ ಜಾನ್ವರಿ ತಿಂಗಳು 6ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪಾದ ಸಮೂಹದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಈ ಅವಕಾಶಕ್ಕಾಗಿ ಕರ್ತನನ್ನು ನಾವು ಸ್ತುತಿಸೋಣ. ಆತನ ನಾಮವನ್ನು ನಾವು ಕೊಂಡಾಡುವ. ಆಮೇನ್. ರಕ್ಷಣೆಯ ಆಮೇನ್ ನಾಮವೇ ದೇವರ ನಾಮವು. ಹೋದಾಗಲಲ್ಲಿಯೂ ರಾತ್ರಿಯಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿರುವ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಒಂದೊಂದು ದಿನಗಳು ಬೇಕಾಗಿರುವುದೆಲ್ಲ ಒದಗಿಸಿಕೊಡುವ ದೇವರಿಗೆ ಕೃತಜ್ಞತಾಸ್ತುತಿ ಹಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳು ಮರಬೇಡ ಎಂಬುದಾಗಿರುವ ದೇವರ ವಾಕ್ಯ ಪ್ರಕಾರ. ಆಮೇನ್. ದೇವರು ಮಾಡಿರುವ ಎಲ್ಲ ಉಪಕಾರಗಳಿಗೂ ರಕ್ಷಣೆಯ ಪಾತ್ರವನ್ನು ತೆಗೆದು ಸ್ತೋತ್ರದಿಂದ ಗಣವನ್ನು ದೇವರಿಗೆ ಸಲ್ಲಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. 96ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿರುತ್ತದೆ. ಕರ್ತನಿಗೆ ಹೊಸ ಹಾಡನ್ನು ಹಾಡಿರಿ, ಸಮಸ್ತ ಭೂಮಿಯೇ ಕರ್ತನಿಗೆ ಹಾಡಿರಿ. ಕರ್ತನಿಗೆ ಹಾಡಿರಿ, ಆತನ ಹೆಸರನ್ನು ಸ್ತುತಿಸಿರಿ, ಆತನ ರಕ್ಷಣೆಯನ್ನು ದಿನದಿನಕ್ಕೂ ಸಾರಿ ಕೇಳಿರಿ. ಗಣವು ಪ್ರಭೆಯು ಆತನ ಮುಂದೆ ಅವೆ, ಬಲವೂ ಸೌಂದರ್ಯವೂ ಆತನ ಪರಿಶುದ್ಧ ಸ್ಥಳದಲ್ಲಿ ಅವೆ ಎಂಬುದಾಗಿ ಹೇಳಿ ಕರ್ತನ ಆ ಮಹಿಮೆಕ್ಕಾಗಿ ಕರ್ತನೆ ನಾವು ಕೊಂಡಾಡೋಣ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಈ ಸಮಯದಲ್ಲಿ ದೇವರ ಪಾದ ಸಮೂಹದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಅಪ್ಪ, ಇವತ್ತು ಈ ಪ್ರಾರ್ಥನಾ ಶಬ್ದವನ್ನು ಕೇಳುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಆಮೇನ್. ಅವರ ಎಲ್ಲ ಪ್ರಾರ್ಥನಾ ವಿಷಯಗಳಲ್ಲಿಯೂ ದೇವರು ಇವತ್ತು ಒಂದು ಅದ್ಭುತಕರವಾದ ಬಿಡುಗಡೆ ಕೊಡುವಂತೆ ಪ್ರಾರ್ಥಿಸುತ್ತೇನೆ. ನನ್ನ ದೇವರೇ, ರೋಗಿಗಳಿಗಾಗಿ ನಾವು ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಆಮೇನ್. ಎಲ್ಲ ರೀತಿಯಲ್ಲಿ ಇರುವ ಟ್ಯೂಮರ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ, ಫೈಬರ್ಗಳು, ಟ್ವಿಸ್ಟ್ಗಳು ಯೇಸುವಿನ ನಾಮದಲ್ಲಿ ರೈಟ್ ನಾವು ಸಂಪೂರ್ಣ ಹೀಲಿಂಗ್. ಆಮೇನ್. ಅದು ಪೂರ್ಣವಾಗಿ ಕಿತ್ತಿ ದೂರ ಹೋಗುವಂತೆ, ಪ್ರತ್ಯೇಕವಾಗಿ ಗಂಡಲ ಮೇಲೆ, ಗಂಡಲ ಮೇಲೆಯೂ ಒಳಗಡೆಯೂ ಆಮೇನ್ ಟ್ವಿಸ್ಟ್ಗಳು, ಆಮೇನ್ ಫೈಬರ್ ನಸ್ರೇತಿನ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂಬುದೇ ಪ್ರಾರ್ಥಿಸುತ್ತೇನೆ. ಅಪ್ಪ, ಎಲ್ಲ ರೋಗಿಗಳಿಗೂ ಸೌಖ್ಯದಾಯಕನು ಗಣವೈದ್ಯರು ನನ್ನ ರಾಜನಾಗಿರುವ ದೇವರೇ ನೀವಾಗಿದೆ. ನಿಮ್ಮ ಕರದಲ್ಲಿ ಅದ್ಭುತ ಉಂಟು. ಆ ಅದ್ಭುತ ಬಿಡುಗಡೆ ಇವಾಗ ನಡೆಯಲಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ತುಂಬ ಜನರಿಗೆ ಉಂಟು, ಅವರೆಲ್ಲ ಬಿಡುಗಡೆಯಾಗಲಿ. ಎಲ್ಲ ರೀತಿಯಲ್ಲಿ ಇರುವ ಬಿಡುಗಡೆಗಳು ಇವತ್ತು ನಡೆಯಲಿ. ಮಕ್ಕಳ ಮದುವೆ ಸಂಬಂಧವಾಗಿರುವ ಕಾರ್ಯಗಳಿಗೂ ಇವತ್ತು ದೇವರೊಂದು ಅದ್ಭುತ ಬಿಡುಗಡೆಯು ಕೊಡುವುದಕ್ಕಾಗಿ ಸ್ತೋತ್ರ. ಆಮೇನ್. ಕೋವಿಡ್ ಮಹಾಮಾರಿಯಿಂದ ದುಃಖಪಡುವ ಮಕ್ಕಳಿಗೂ ಪೂರ್ಣ ಬಿಡುಗಡೆಯಾಗಲಿ. ಆ ಕಾಯಿಲೆಯಿಂದ ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ, ಇವತ್ತಿನ ಬೈಬಲ್ ಸ್ಟಡಿಯನ್ನು ಆಶೀರ್ವಾದ ಮಾಡು. ಸಾಯಂಕಾಲ ನಡೆಯುವ ಸೂಮ್ ಮೀಟಿಂಗಲ್ಲಿ ಆಮೇಲೆ ಎಲ್ಲವരും ಪಾಲ್ಗೊಳ್ಳುವಂತೆ ಆಶೀರ್ವಾದ ಪಡಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ,
ಇವತ್ತಿನ ಚಿಂತಕ್ಕಾಗಿ ಆಮೇನ್ ವಿಮೋಚನಕಾಂಡ 27ನೇ ಅಧಿಕಾರ 26 27 ವಾಕ್ಯಗಳು. ನಿಮ್ಮ ಮಕ್ಕಳು ಈ ಆಚಾರದ ಅರ್ಥವೇನೋ ಎಂದು ಕೇಳುವಾಗ ನೀವು ಅವರಿಗೆ, ಕರ್ತನು ಐಗುಪ್ತ ದೇಶದಲ್ಲಿ ಐಗುಪ್ತರನ್ನು ಸಂಹರಿಸಿ ನಮ್ಮ ಜನಗಳನ್ನು ಕಾಪಾಡುವುದಕ್ಕಾಗಿ ಇಸ್ರಾಯೇಲ್ ಮಕ್ಕಳ ಮನಗಳನ್ನು ದಾಡಿ ಹೋದ ಕರ್ತನ ಪಸ್ಕವೇ ಇದು ಎಂದು ನೀವು ಕೇಳಬೇಕು ಅಂದನು. ಆಗ ಜನರು ತಲೆಬಾಗಿಸಿ ಆರಾಧಿಸಿದರು. ಪ್ರಿಯರೇ, ಈ ವಾಕ್ಯ ನಾನು ಇವತ್ತು ಮಾತಾಡೋದಕ್ಕೆ ಕಾರಣವೇನೆಂದರೆ, ನನ್ನ ಒಂದು ಸ್ನೇಹಿತನು ನನಗೆ ಫೋನ್ ಮಾಡಿ ಆತನನ್ನು ದೇವರು ನಡೆಸಿರುವ ಆ ಅದ್ಭುತಕರವಾದ ದಾರಿಗಳ ಕುರಿತಾಗಿ ಹೇಳಿದಾಗ ನಾನು ಈ ವಾಕ್ಯವನ್ನು ಚಿಂತಿಸಿದರು. ಅದಕ್ಕೆ ಇವತ್ತು ನಿಮ್ಮ ಹತ್ರ ಈ ವಾಕ್ಯವನ್ನು ನಾನು ಹೇಳುವುದು. ಈ ವಾಕ್ಯ 430 ವರ್ಷ ಕಾಲ ಐಗುಪ್ತ ದೇಶದಲ್ಲಿ ಫರೋವನ ದೇಶದಲ್ಲಿ ಗುಲಾಬರಾಗಿ ಕೆಲಸ ಮಾಡಿ ಆಮೇಲೆ ಕಷ್ಟದಿಂದ ತುಂಬಲ್ಪಟ್ಟಿರುವ ಜನರನ್ನು ಅವರ ಕೂವಾಟವು ಗೋಳಾಟವು ನೋಡಿ ದೇವರು ಇಳಿದು ಬಂದು ಅವರನ್ನು ಬಿಡಿಸುವುದಕ್ಕಾಗಿ ತೀರ್ಮಾನ ತಗೊಂಡಿರುವ ದಿನ. ಆವತ್ತು ಇಸ್ರಾಯೇಲ್ ಮಕ್ಕಳ ಹತ್ರ ದೇವರು ಹೇಳಿದನು, ನೀವೆಲ್ಲವರು ಪಸ್ಕದ ಹಬ್ಬ ಆಚರಿಸಬೇಕು. ಎಂದರೆ ಒಂದು ಕುರಿಮರಿಯನ್ನು ಕುಯ್ದಾಕಿ ಆ ಮಾಂಸ ನೀವು ಆಮೇಲೆ ಸುಟ್ಟು ತಿಂದು ಆಮೇಲೆ ಹುಳಿ ಇಲ್ಲದಿರುವ ರೊಟ್ಟಿ ಜೊತೆಯಲ್ಲಿ ತಿಂದು ನೀವು ನಡುಗಟ್ಟಿ ರೆಡಿಯಾಗಿ ಚಪ್ಪಲಾಕಿ ಆಮೇಲೆ ಆ ದೇಶದಿಂದ ಹೋಗಬೇಕು. ಹೋಗೋದಕ್ಕೆ ಮುಂಚೆ ಈ ಕುರಿಮರಿಯ ರಕ್ತವನ್ನು ನಿಮ್ಮ ಮನೆಯ ಬಾಗಿಲುಗಳಲ್ಲಿ ಹಾಕಬೇಕು. ನಾನು ಈ ರಾತ್ರಿಯಲ್ಲಿ ಆಮೇಲೆ ಮಿಸ್ರೈಮ್ ದೇಶವನ್ನು ಐಗುಪ್ತ ದೇಶವನ್ನು ದಾಟಿ ಹೋಗುತ್ತದೆ. ಆವಾಗನೇ ರಕ್ತವಿಲ್ಲದಿರುವ ಎಲ್ಲ ಮನೆಗಳಲ್ಲಿರುವ ಎಲ್ಲ ಮನುಷ್ಯರ ಚೊಚ್ಚಲ ಮಕ್ಕಳನ್ನು ಚೊಚ್ಚಲ ಪ್ರಾಣಿಗಳನ್ನು ಸಾಯಿಸಿಬಿಡ್ತೀವಿ ಅಂತ ದೇವರು ಆಮೇಲೆ ಹೇಳಿದನು. ಅದೇ ಪ್ರಕಾರ ಪಸ್ಕದ ಹಬ್ಬದಲ್ಲಿ ರಾತ್ರಿಯಲ್ಲಿ ಆಮೇಲೆ ಇಸ್ರಾಯೇಲ್ ಜನರು ಕುರಿಮರಿಯನ್ನು ಕೊಂದು ತಿಂದು ಅದನ್ನ ರಕ್ತವನ್ನು ಆಮೇಲೆ ಅವರ ಬಾಗಿಲುಗಳಲ್ಲಿ ಹಾಕಿ ಆಮೇಲೆ ಮನೆ ಒಳಗಡೆ ಕುತ್ಕೊಂಡಾಗ ಆಮೇಲೆ ದೇವರ ದೂತರು ಐಗುಪ್ತ ದೇಶದಲ್ಲಿ ದಾಡಿ ಹೋಗಿ ಲಕ್ಷಾಂತರ ಬರುವ ಆಮೇಲೆ ಐಗುಪ್ತ ದೇಶದವರ ಚೊಚ್ಚಲ ಮಕ್ಕಳನ್ನು ಸಾಯಿಸಿಬಿಟ್ಟರು. ಹಾಗೆ ಅಲ್ಲಿಂದ ವಿಮೋಚನೆ ಹೊಂದಿಕೊಂಡಿರುವ ಜನರು ಆಮೇಲೆ ಕೆಂಪು ಸಮುದ್ರವನ್ನು ದಾಡಿ ಅದು ದೇವರಿಂದ ಓಪನ್ ಆಗಿ ಆಮೇಲೆ ಅರಣ್ಯದಲ್ಲಿ ಬಂದರು. ಅಲ್ಲಿ ಬಂದ ಜನರತ್ರ ಆಮೇಲೆ ಈ ವಾಕ್ಯವು ಮೋಶೆಯು ಆಮೇಲೆ ಹೇಳಿಕೊಟ್ಟರು. ದೇವರು ಮೋಶೆಗೆ ಈ ವಾಕ್ಯ ಆಮೇಲೆ ಹೇಳಿದನು. ಅದು ಮೋಶೆಯು ಆಮೇಲೆ ತನ್ನ ಜನರಿಗೆ ಹೇಳಿಕೊಟ್ರು. ಏನೆಂದರೆ ಆಮೇಲೆ ನೀವು ಏನಕ್ಕೆ ಪಸ್ಕದ ಹಬ್ಬ ಆಚರಿಸ್ತಾ ಇರುವುದು ಏನಕ್ಕೆ ಎಂಬುದಾಗಿ ಆಮೇಲೆ ಹೇಳಿಕೊಟ್ಟರು. ಆಮೇಲೆ ಇದು ಆಮೇಲೆ ದೇವರು ಬಿಡುಗಡೆ ಕೊಟ್ಟ ದೇವರು ನಡೆಸಿರುವ ಆ ದೊಡ್ಡ ಅದ್ಭುತಕರವಾದ ವಿಷಯದ ಆಮೇಲೆ ಚರಿತ್ರ ಪಸ್ಕದ ಹಬ್ಬ. ಆಮೇಲೆ ಇದೇ ಪ್ರಕಾರವಾಗಿ
ಪ್ರಿಯರೇ, ನಮ್ಮ ಮಕ್ಕಳತ್ರ ದೇವರು ನಮ್ಮನ್ನು ನಡೆಸಿರುವ ರೀತಿಗಳು, ದೇವರು ನಮ್ಮನ್ನು ರಕ್ಷಿಸಿದ ರೀತಿಗಳು, ನಮ್ಮ ಜೀವಮಾನದಲ್ಲಿ ಮಾಡಿರುವ ಅದ್ಭುತಗಳು ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಈ ಕಾಲದಲ್ಲಿರುವ ಮಕ್ಕಳಿಗೆ ನಂಬಿಕೆ ಏನೆಂದ ಅರ್ಥವಾಗಲ್ಲ, ಅದ್ಭುತವೇನೆಂದು ಅವ್ರಿಗೆ ಗೊತ್ತಿಲ್ಲ. ಅವರು ಹುಟ್ಟಿರುವ ಈ ಕಾಲವು ಒಂದು ಕೆಟ್ಟ ಕಾಲವಾಗಿದೆ. ಆದ್ರಿಂದ ಮಕ್ಕಳಿಗೇನೋ ಎಲ್ಲವಿದೆ, ಊಟಕ್ಕೆ ಊಟ ಇದೆ, ಬಟ್ಟೆಗೆ ಬಟ್ಟೆ ಇದೆ, ಮರಗಕ್ಕೆ ಜಾಗ ಇದೆ, ಕಷ್ಟವೇನೆಂದು ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ಕರ್ತನನ್ನು ಕಂಡುಕೊಂಡ ಕಾಲಗಳಲ್ಲಿ ದೇವರ ನಂಬಿಕೆಯಿಂದ ನಾವು ಜೀವನ ಮಾಡಿದ್ದು. ಎಷ್ಟೋ ಕಣ್ಣೀರಿನ ವಿಷಯಗಳಲ್ಲಿ ಪ್ರಾರ್ಥನೆಯಿಂದ ಮಾತ್ರ ದೇವರು ನಡೆಸಿರುವ ರೀತಿಗಳು. ಇದು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಮಕ್ಕಳೇ, ಇದೇ ರೀತಿಯಲ್ಲಿ ನಮ್ಮ ನಂಬಿಕೆ, ಇದು ಪರಿಶುದ್ಧವಾದ ನಂಬಿಕೆ. ಜೀವಿಸುವ ದೇವರು ಪ್ರತ್ಯಕ್ಷನಾಗಿಯೇ ತಂದೆಯನ್ನು ತಾಯಿಯನ್ನು ರಕ್ಷಿಸಿರುವುದು. ಆ ಕಷ್ಟಕಾಲದಲ್ಲಿ ಸಿಕ್ಕಾಕಿಕೊಂಡರು, ಎಲ್ಲಿಯೂ ದಾರಿ ಇಲ್ಲದೆ ಮನುಷ್ಯರು ಕೈಬಿಟ್ಟು ದುಃಖದಲ್ಲಿಯೂ ಗೋಳಾಟದಲ್ಲಿಯೂ ಬಿತ್ತಿರುವ ಕಾಲದಲ್ಲಿ ದೇವರು ನಮ್ಮ ಮನೆಯಲ್ಲಿ ಬಂದು ಆತನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಿದೆ ಎಂಬುದಾಗಿ ಮಕ್ಕಳತ್ರ ಬಹಳ ಕ್ಲಿಯರ್ ಆಗಿ ಹೇಳುವುದು ಮಾತ್ರವಲ್ಲ, ಮಕ್ಕಳೇ, ನೀವು ತಲತಲಾಂತರಗಳಲ್ಲಿ ಈ ದೇವರ ದಾರಿಯನ್ನು ಬಿಟ್ಟು ಬಲಗಡೆಯಾಗಲಿ ಎಡಗಡೆಯಾಗಲಿ ತಿರುಗಬಾರದು ಎಂಬುದಾಗಿ ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಈ ಕಾಲದಲ್ಲಿ ನಾವು ಮಕ್ಕಳಿಗೆ ಏನು ಹೇಳಿಕೊಡ್ತಾರೋ ಅದು ಈ ಚಿಕ್ಕ ವಯಸ್ಸಲ್ಲಿಯೇ ಅವರ ಹೃದಯದ ಆಳದಲ್ಲಿ ಅದು ಒಂದು ನೆನಪಾಗಿ ಇರ್ತದೆ. ನಾವು ಕಣ್ಣಿನಿಂದ ನೋಡಿರುವುದು, ನಾವು ಕಿವಿಯಿಂದ ಕೇಳಿರುವುದು, ನಮ್ಮ ಜೀವನದಲ್ಲಿ ಅನುಭವವಾಗಿರುವುದು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಈ ರೀತಿಯಲ್ಲಿ ನಾವು ಇದು ಹೇಳಿಕೊಡುವುದು ಒಂದು ಸಾರಿ ಮಾತ್ರವಲ್ಲ, ಪದೇ ಪದೇ ಹೇಳಿಕೊಟ್ಟು ಅವರನ್ನು ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢಪಡಿಸಬೇಕು. ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಎಲ್ಲ ಕಾಲದಲ್ಲಿಯೂ ತನ್ನ ತಲೆಮಾರುಗಳ ಹತ್ರ ಅವರು ಐಗುಪ್ತ ದೇಶದಿಂದ ದೇವರು ಬಿಡಿಸಿರುವ ಆ ರಾತ್ರಿಯ ಕುರಿತಾಗಿ ಪಸ್ಕದ ಹಬ್ಬ ಆಚರಿಸುವಾಗ ದೇವರು ಗುಲಾಮತನದಿಂದ ಬಿಡಿಸಿರುವ ಆ ದಿನದ ಕುರಿತಾಗಿ ಅವರು ಹೇಳಿಕೊಡ್ತಾ ಬಂದರು. ಅದೇ ಪ್ರಕಾರ ನಮ್ಮ ರಕ್ಷಣೆಯ ದಿನದ ಕುರಿತಾಗಿ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ನಾವು ದೇಶ ಸ್ಥಾನ ತಗೊಂಡಿರುವ ದಿನದ ಕುರಿತಾಗಿ ಹೇಳಿಕೊಡಬೇಕು. ದೇವರು ನಮ್ಮನ್ನು ಬಿಡಿಸಿರುವ ದೊಡ್ಡ ದೊಡ್ಡ ಅದ್ಭುತ ರೋಗಗಳಿಂದ ಅದ್ಭುತಕರವಾಗಿ ಬಿಡಿಸಿರುವ ವಿಷಯಗಳು ನಾವು ಹೇಳಿಕೊಡಬೇಕು. ಹೇಳಿಕೊಟ್ಟು ಅವರ ನಂಬಿಕೆ ನಾವು ದೃಢಪಡಿಸಿ ನಮ್ಮ ತಲೆಮಾರುಗಳನ್ನು ನಾವು ದೇವರ ಹತ್ರ ಫಸ್ಟು ಅವರನ್ನು ಬೆಂದಿಸಬೇಕು. ಎರಡನೇದಾಗಿ ದೇವರ ಸಭೆಯುವಾಗಿ ಅವರ ರಿಲೇಶನ್ಶಿಪ್ ಕರೆಕ್ಟ್ ಆಗಬೇಕು. ಅವರೇ ನಾವು ಒತ್ತಾಯಪಡಿಸಬೇಕು. ದೇವರ ಸಭೆಯಲ್ಲಿ ಚಿಕ್ಕ ವಯಸ್ಸಲ್ಲಿಯೂ ನೀವು ಸೇರಿ ಬೆಳೆಯಬೇಕು. ಹಲವಾರು ಸಾರಿ ತಂದೆ ತಾಯಿಗಳು ಎಲ್ಲ ಕೊಡ್ತಾರೆ ಮಕ್ಕಳು, ಆದರೆ ಸಭೆಯುವಾಗಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಮಾಡಿ ಕೊಡುವುದಿಲ್ಲ. ಅದೆಲ್ಲ ಮಕ್ಕಳು ದೇವರ ಸಭೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಬೆಳೆದು ಬರಬೇಕು. ಆವಾಗಲೇ ಅವರ ಸ್ಪಿರಿಚುವಲ್ ಲೈಫ್ ಕರೆಕ್ಟ್ ಆಗೋದು. ಅದಕ್ಕೆ ಅವರು ಒತ್ತಾಯಪಡಿಸಬೇಕು, ಅದು ಹೇಳಿಕೊಡಬೇಕು. ಅವರು ತಂದೆ ತಾಯಿಗಳಿಗೂ ದೇವರು ಮಾಡಿರುವ ಅದ್ಭುತಗಳನ್ನು ಪುನಃ ಅರಿತು ಬೆಳೆಯಬೇಕು. ಹಾಗೆ ಕ್ರಿಸ್ತ ನಂಬಿಕೆಯು ಕ್ರಿಸ್ತ ಉಪದೇಶದಲ್ಲಿ ದೃಢವಾಗುತ್ತದೆ. ದೇವರು ಅದಕ್ಕಾಗಿ ನಮ್ಮನ್ನು ಬಲಪಡಿಸಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಇವತ್ತಿನ ವಾಕ್ಯ ಓದುವುದಕ್ಕಾಗಿ
ಆದಿಕಾಂಡ 11-12 ಅಧಿಕಾರಗಳು, ಕೀರ್ತನೆಗಳು 6ನೇ ಅಧಿಕಾರ, ಮತ್ತಾಯಿ ಬರೆದ ಸುವಾರ್ತೆ 11-12 ಅಧಿಕಾರಗಳು. ಗಾಡ್ ಬ್ಲೆಸ್ ಯು.